ಸರ್ ನಾನು ನಿಮ್ಗೇನೋ ಕೊಡ್ಬೇಕಿತ್ರಿ. ಏನಮ್ಮ? ಈ ಲೆಟರ್ ಓದ್ರಿ, ನಿಮ್ಗೆ ಗೊತ್ತಾಗ್ತದೆ. ಅಪ್ಪ, ನನಗೆ ಸಂಜನಾ ಜೊತೆ ಸಂಸಾರ ಮಾಡೋಕ್ಕೆ ಇಷ್ಟ ಇಲ್ಲ. ಅವಳ ಮೇಲೆ ನನಗೆ ನಂಬಿಕೆನೂ ಬರ್ತಾ ಇಲ್ಲ. ಅವಳಿಂದಾಗಿ ನನ್ನ ಜೀವನನೇ ಹಾಳಾಗ್ತಾ ಇದೆ. ಇನ್ನು ಮುಂದೆ ನಾನು ಕೇವಲ ನನ್ನ ಭವಿಷ್ಯದ ಬಗ್ಗೆ ಮಾತ್ರ ಗಮನ ಕೊಡ್ತೀನಿ. ಅಪ್ಪ, ಹಾಗೆ ಕನ್ನಿಕಾ ಸಹಾಯ ತಗೊಂಡು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ನಿಮ್ಮ ಆಸೆಯಂತೆ ದೊಡ್ಡ ಆಫೀಸರ್ ಆಗ್ತೀನಿ. ಇದನ್ನು ನನಗೆ ನಿಮ್ಮ ಮುಂದೆ ಹೇಳೋಕ್ಕೆ ಧೈರ್ಯ ಸಾಲಿಲ್ಲ. ಅದಕ್ಕೆ ಈ ಪತ್ರದ ಮುಖಾಂತರ ತಿಳಿಸ್ತಾ ಇದ್ದೀನಿ. ಹೆಂಡತಿ, ನಿಮ್ಮ ಮಗ ನರಸಿಂಹ. ನೋಡಿದಿನಮ್ಮ ಕನ್ನಿಕಾ, ಈಗಲೂ ಅವನಿಗೆ ಓದಬೇಕು ಅಂತ ಎಷ್ಟು ಹುಚ್ಚಿದೆ ಅಂತ. ಹೌದ್ರಿ ಅಪ್ಪ, ನಾವು ಬಂದ ಮ್ಯಾಗಂತೂ ನರಸಿಂಹ ಹಗಲು ರಾತ್ರಿ ಅನ್ನಲ್ದ ಪಾಪ ಕಷ್ಟಪಟ್ಟು ಓದಾಕತ್ತಾನ್ರಿ. ನನಗೆ ಅನ್ನಿಸ್ತಾ ಇದೆ ಈ ಸಲ ಅವನು ಚೆನ್ನಾಗಿ ಓದಿ ಆಫೀಸರ್ ಆಗೇ ಆಗ್ತಾನೆ. ನೀನು ಅವನಿಗೆ ಒಳ್ಳೆ ಟ್ರೈನಿಂಗ್ ಕೊಡಬೇಕು. ಖಂಡಿತವಾಗ್ಲೂ ಅಪ್ಪ ರೀ. ಸಂಜನಾ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನರಸಿಂಹ ಇನ್ನೂ ಸ್ವಲ್ಪ ಜಾಸ್ತಿ ಓದಿ ದೊಡ್ಡ ಆಫೀಸರ್ ಆಗಬೇಕು ಅಂತ ಇದ್ದಾನೆ. ಹಾಗಾಗಿ ದಯವಿಟ್ಟು ಅವನಿಂದ ನೀನು ಸ್ವಲ್ಪ ದೂರ ಇರಬೇಕು.